ಹೆಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಗೈಸ್, ನೀವೆಲ್ಲ ಇವತ್ತು ಏನು ನೋಡ್ತಿದ್ದೀರಾ ನೋಡಿ, ಗೋಂಗೂರ ಸೊಪ್ಪು. ಇವತ್ತು ನಾನು ಒಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಗೋಂಗೂರ ಸೊಪ್ಪನ್ನು ಯೂಸ್ ಮಾಡಿಕೊಂಡು ನಾನು ಇದರದ್ದು ಒಂದು ಪಚಡಿ ಹೇಗೆ ಮಾಡೋದು ಅಂತೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಎಲ್ಲರೂ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಆಯಿತಾ? ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋದಾ? ಗ್ಯಾಸ್ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ. ಅದು ಈಗ ಬಿಸಿಯಾಗಿದೆ. ಇದಕ್ಕೆ ಇವಾಗ ನಾನೊಂದು 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಯಾವ ಎಣ್ಣೆನೂ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ತೆಂಗಿನ ಎಣ್ಣೆನೇ ಆದಷ್ಟು ಅಡುಗೆಗೆ ಬಳಸ್ತೀನಿ. ಇದು ತುಂಬಾ ಹೆಲ್ತಿಗೆ ಕೂಡ ಒಳ್ಳೆಯದು. ಅದಕ್ಕೋಸ್ಕರ ನಾನು ಮನೆಯಲ್ಲಿ ತೆಂಗಿನ ಎಣ್ಣೆನ ಯೂಸ್ ಮಾಡ್ತಾ ಇರೋದು. ಸೊ ಇದು ಇವಾಗ ಬಿಸಿ ಆಗ್ತಾ ಇದೆ. ಬಿಸಿ ಆಗಬೇಕಾದ್ರೆ ಇದಕ್ಕೆ ನಾನು ಇವಾಗ ಸ್ವಲ್ಪ ಇಂಗನ್ನು ಕೂಡ ಹಾಕ್ತಾ ಇದ್ದೀನಿ. ನಾನಿಲ್ಲಿ MTR ಇಂಗನ್ನು ಬಳಸ್ತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ನಾನಿಲ್ಲಿ ಮಿಕ್ಸ್ ಮಾಡ್ತೀನಿ. ಆಮೇಲೆ ಇಲ್ಲಿ ಖಾರಕ್ಕೆ ನಾನು ಗುಂಟೂರು ಮೆಣಸು ತಗೊಂಡಿದ್ದೀನಿ, ಒಂದು 7-8 ಆಗುವಷ್ಟು. ಹಾಗೆ ಬ್ಯಾಡಗೆ ಮೆಣಸು ಒಂದು 10 ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಖಾರ ಜಾಸ್ತಿ ತಿನ್ನುವವರಾದರೆ ಗುಂಟೂರು ಮೆಣಸನ್ನೇ ಹಾಕ್ಬೋದು. ನಾನು ಇಲ್ಲಿ ಬ್ಯಾಡಗೆ ಮೆಣಸು ಹಾಗೆ ಗುಂಟೂರು ಮೆಣಸನ್ನು ಮಿಕ್ಸ್ ಮಾಡಿ ಇಲ್ಲಿ ಇವತ್ತಿನ ರೆಸಿಪಿ ಮಾಡ್ತಾ ಇದ್ದೀನಿ. ಇದು ಇವಾಗ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡುವ. ಅಂದರೆ ಇದು ಸುಡಬಾರ್ದು, ಆಯಿತಾ? ಸುಟ್ಟು ಹೋಗಬಾರ್ದು. ಇದು ಜಾಸ್ತಿ ಕಪ್ಪಾಗಬಾರ್ದು. ಆದಷ್ಟು ಮೆಲ್ಲ ಉರಿಯಲ್ಲಿ ಗ್ಯಾಸನ್ನು ಇಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ. ನಂತರ ಇದಕ್ಕೆ ಇಲ್ಲಿ ನೋಡ್ಬೋದು ನೀವು ಕೊತ್ತಂಬರಿ ಬೀಜ ಅದೊಂದು 1.5 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಅದರ ಜೊತೆ ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ. ಈ ಮೆಣಸು ತುಂಬ ಘಾಟ್ ಅಲ್ವಾ, ತುಂಬನೇ ಇದು ಬರ್ತಾ ಇದೆ, ಘಾಟ್ ಬರ್ತಾ ಇದೆ. ಇದನ್ನು ಕೂಡ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ನಂತರ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಮೆಂತೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ, ಕೊತ್ತಂಬರಿ ಹಾಗೆ ಮೆಂತೆ ಇವನ್ನೆಲ್ಲ ಚೆನ್ನಾಗಿ ಈಗ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಗ್ಯಾಸ್ ಸ್ಟವನ್ನು ಆಫ್ ಮಾಡಿಬಿಟ್ಟು ಇದನ್ನೊಂದು ಬೇರೆ ಪಾತ್ರೆಗೆ ಹಾಕಿಡ್ತೀನಿ. ತಣ್ಣಗೆ ಆದಮೇಲೆ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಬಾಣಲೆಗೆ ನಾನು ಈ ಗೋಂಗೂರ ಸೊಪ್ಪು ಏನಿದೆ ನೋಡಿ, ಈ ಗೋಂಗೂರ ಸೊಪ್ಪನ್ನು ಕ್ಲೀನ್ ಮಾಡಿದ ಸೊಪ್ಪನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಬಾಡಿಸಬೇಕು. ಗೋಂಗೂರ ಸೊಪ್ಪು ಹಾಕಬೇಕಾದ್ರೇ ನೋಡಿ ಇದು ಹೆಂಗೆ ಕಲರ್ ಚೇಂಜ್ ಆಗೋಯ್ತು ಅಂತೇಳಿ. ಹಾಗೆ ಸ್ವಲ್ಪ ಸ್ವಲ್ಪ ಸೊಪ್ಪನ್ನು ಸೇರಿಸಿ ಇದರಲ್ಲಿ ಸ್ವಲ್ಪ ಹೊತ್ತು ಬಿಸಿ ಮಾಡಬೇಕು. ಗೋಂಗೂರ ಸೊಪ್ಪು ಈ ಥರ ಫ್ರೈ ಮಾಡಬೇಕಾದ್ರೆ ಇದರ ಫ್ರಾಗ್ರೆನ್ಸ್ ಇದೆಯಲ್ಲ, ಒಂಥರ ಮೂಗಿಗೆ ಬಡಿತದೆ. ತುಂಬ ಚೆನ್ನಾಗಿದೆ. ಹುಳಿ ಹುಳಿ ಒಂಥರ ಫ್ರಾಗ್ರೆನ್ಸ್ ಇದರದು. ಇದು ನೋಡಿ ಗೋಂಗೂರ ಸೊಪ್ಪು ಯಾವ ಥರ ಬಾಡಿ ಹೋಯ್ತು ಅಂತ ಹೇಳಿ. ಇವಾಗ ಇದಕ್ಕೆ ಒಂದು 1 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಮೊದಲೇ ನಾನು ಎಣ್ಣೆ ಹಾಕ್ಬೋದಿತ್ತು, ಅದರಲ್ಲಿ ಸ್ವಲ್ಪ ನೀರಿದ್ದು ಅಂಶ ಇತ್ತು. ಇದು ಎಣ್ಣೆ ಮತ್ತು ನೀರಿನ ಅಂಶ ಹಾಕಿದ ತಕ್ಷಣ ಎಲ್ಲ ಸಿಡಿತದೆ ಅಂತ ಹೇಳಿ ಫ್ರೈ ಆದಮೇಲೆ ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡೆ. ಅಮ್ಮ, ಗೋಂಗೂರ ಸೊಪ್ಪು ಚಟ್ನಿ ತಿಂತಾರೆ ಇರು? ತಿಂತೆ ಮುರಣಿ ಅಂದೆ ಎಡ್ಡಾಪುಂಡು ಆಕ್ಚುಲಿ ಇಂದು ಮುಲ್ಪದ ಡಿಶ್ ಅತ್ತು. ಇಂದು ಪಂಡ ಮುಲ್ಪದ ಡಿಶ್ ಅತ್ತು. ಇಂದು ಆಂಧ್ರ ಕಡೆ ಉಂಡು. ಅದೇ ಆಂಧ್ರ ಕಡೆ ಇಟ್ಟು ಪೂರ ಈ ಗೋಂಗೂರ ಚಟ್ನಿ, ಈ ಗೋಂಗೂರ ಚಿತ್ರಾನ್ನ, ಗೋಂಗೂರ ಚಿಕನ್ ಅಂಚ ಪೂರ ಮಲ್ಪುವೆರು. ಸೊ ಅಲ್ಪದ ಪೂರ ಈ ಹಿಂದೇನು ಮುಲ್ಪಲ ಎತ್ತೆ ಮಂತದ ಪೂರ ಗೋಂಗೂರ ಸೊಪ್ಪುದ ಬೆನಿಫಿಟ್ಸ್ ದಾದ, ಗೋಂಗೂರ ಸೊಪ್ಪುದ ಚಟ್ನಿದ ರುಚಿದಾದ ಪಂದು ಪೂರ ಎತ್ತ ಗೊತ್ತಾಪುಂಡು. ಅಂದು ತೂಲೆ ನಮ್ಮ ಪಾಡ್ನಾಗೆ ಏತು ಮಸ್ತ್ ಇತ್ತು ಜಾ ಇತ್ತ ತೂಲೆಗೆ ಇತ್ತ ನಮ್ಮ ಏತ್ ನಮ್ಮವೇನು ಫ್ರೈ ಮಂತ ಆತುಂದು ಒಂದು ಮಲ್ಪುನಾಗ ನೆಟ್ಟೆ ಆಪುಂಡ ಬಂಡದು. ಆಕ್ಚುಲಿ ಇದು ಕಡ್ಡಿಲ ಪಾಡುಜೇರು ನೆಟ್ಟೆ ಕೆಲವರು ನೆಟ್ಟೆ ಎಂದೇನು ಫುಲ್ ಸ್ಮ್ಯಾಶ್ ಮಲ್ಪುವೆರು. ಬಟ್ ಯಾನಿ ಒಂಚೂರು ಒಂದೇನು ಮಿಕ್ಸಿ ಮಲ್ಪುವೆ ದಯಪಂಡ ಯಾನು ದಂಟಲ ಪಾಡ್ದೆ ನೆತ್ತ ದಂಟಲ ಅಂಚೆನೆ ಮಸ್ತ್ ಪುಳಿ ಉಂಡು. ಇದರ ದಂಟು ಕೂಡ ಹಾಗೆ
ತುಂಬಾ ಹುಳಿ ಬರುತ್ತೆ. ಆ್ಯಕ್ಚುಲಿ ಇದನ್ನು ಕೆಲವರು ಇದರಲ್ಲೇ ಸ್ಮ್ಯಾಶ್ ಮಾಡ್ತಾರೆ, ನಾನು ಇದರಲ್ಲಿ ಸ್ಮ್ಯಾಶ್ ಮಾಡಲ್ಲ. ನಾನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ತೇನೆ. ನಾನು ದಂಟು ಹಾಕಿದ್ದೀನಲ್ವ, ಸ್ವಲ್ಪ ದಂಟು ಹಾಕಿದ್ದೀನಿ, ಅಂದರೆ ಎಲೆದು ದಂಟು, ಪೂರ್ತಿ ದಂಟಲ್ಲ, ಎಲೆದು ದಂಟು ಹಾಕಿದ್ದೀನಿ. ಎಲೆ ಫುಲ್ಲು ದಂಟು ದಂಟು ಬರುತ್ತಲ್ವ, ಅದನ್ನೆಲ್ಲ ನಾನು ವೇಸ್ಟ್ ಮಾಡಲಿಲ್ಲ. ಅದರಲ್ಲೂ ಕೂಡ ತುಂಬಾ ನಮಗೆ ಒಳ್ಳೆ ವಿಟಮಿನ್ಸ್ ಎಲ್ಲ ಇರುತ್ತೆ, ಅದಕ್ಕೋಸ್ಕರ ನಾನು ಹೀಗೆ ದಂಟು ಕೂಡ ಹಾಕಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ಇದನ್ನು ಹೀಗೇನೆ ಫ್ರೈ ಮಾಡ್ಕೋಬೇಕು ಚಂದ ಮಾಡಿ. ನಮ್ಮ ಮ್ಯಾಂಗ್ಳೂರ್ ಕಡೆ ಒಂದು ಎಟ್ಟಿ ಚಟ್ನಿ, ನುಂಗೆಲಿ ಎಟ್ಟಿದ ಚಟ್ನಿ ಎಂಚ ಫೇಮಸ್ ತುಲೆ. ಆಂಧ್ರ ಕಡೆ ಗೊಂಗೂರ ಚಟ್ನಿ ಫುಲ್ಲು ಫೇಮಸ್. ಇಷ್ಟ ಒಂದು ಚಟ್ನಿ ಇಷ್ಟ. నేను స్టోరేజ్ మంతది దివోడు పండ ఇరగొంజి రడ్డు దిన దివోలి ఫ్రిడ్జ్డు పండ ఈ సొప్పు ఈ చట్నీ మంతది ఇరగొంజి 4-5 ದಿನ ಅಂಡಲ ದಿವೋಲಿ ಸ್ಟೋರೇಜ್ ಮಂತದ ಈ ಸೊಪ್ಪು ಕನತದ ನಮ ಉಂಡತೆ ಮಸ್ತ್ ದಿನ ದಿಯರಾಪುಜಿ ಬೇಗ ಅಂದೆ ನೈಂಟಿ ಎತ್ತಂಡ ನೆತ್ತ ಸಾಂಬಾರ್ ಎಂಚಿನಾಡಲ ಮಲ್ಪೋಡು ಇಜಿಂದ ಸೊಪ್ಪು ಪೂರ ಹಾಳಾಪುಂಡು ಪಂಡ ಒಂಥರ ಒಂದು ಅಂಟಂಟು ಐಕ್. ಗ್ಯಾಸ್ ಉರಿನ ಆದಷ್ಟು ಕಡಿಮೆ ಇಟ್ಟು ಇದೇ ಥರ ನೋಡಿ ಈ ಗೋಂಗೂರ ಸೊಪ್ಪನ್ನು ನನ್ನ ಅಮ್ಮ ಯಾವ ಥರ ಇಲ್ಲಿ ಸ್ಮ್ಯಾಶ್ ಮಾಡ್ತಾ ಇದ್ದಾರೆ ನೋಡಿ, ಇದೇ ಥರ ಸ್ವಲ್ಪ ಹೊತ್ತು ಸ್ಮ್ಯಾಶ್ ಮಾಡಬೇಕು. ಇವತ್ತು ನಾನು 1 ಕಟ್ಟು ಗೋಂಗೂರ ಸೊಪ್ಪು ತಗೊಂಡು ಬಂದಿದ್ದೀನಿ. ಇಲ್ಲಿ ನಮಗೆ 1 ಕಟ್ಟು ಗೋಂಗೂರ ಸೊಪ್ಪಿಗೆ 20 ರೂಪೀಸ್ ಅಮ್ಮ, 20 ರೂಪೀಸ್. ಇದನ್ನು ನಾನು ಸ್ವಲ್ಪ ಮಿಕ್ಸಿಗೆ ಹಾಕಿ ರುಬ್ಕೊಳ್ತೀನಿ. ಇದೀಗ ತಣ್ಣಗೆ ಆಗಿದೆ, ಇದನ್ನು ನಾನೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಇದರ ಜೊತೆಗೇನೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಈ ಉಪ್ಪನ್ನು ಕೂಡ ಸೇರಿಸ್ಕೊಳ್ತೀನಿ ಇದಕ್ಕೆ. ಹಾಗೆ ಸ್ವಲ್ಪ ಅರಶಿನ ಕೂಡ ಸೇರಿಸ್ತೀನಿ ಇದಕ್ಕೆ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಕೂಡ ಹಾಕ್ಕೊಳ್ತೀನಿ. ಪಾಡ್ಲಿ. ಇದನ್ನು ಇವಾಗ ಸ್ವಲ್ಪನೂ ನೀರು ಹಾಕದೆ ಹಾಗೇನೆ ರುಬ್ಕೊಳ್ತೀನಿ. ಫಸ್ಟಿಗೆ ಕೊಂಡಿದ್ದೀನಿ, ನಾನು ಇಷ್ಟು ಪೌಡರ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಗೊಂಗೂರ ಏನಿದೆ ನೋಡಿ, ನಾವು ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಿರೋ ಗೊಂಗೂರ ಇದೆಯಲ್ಲ, ಇದನ್ನು ಕೂಡ ಇದಕ್ಕೇನೆ ಹಾಕಿ, ಇದು ತಣ್ಣಗೆ ಆದಮೇಲೆ ನೋಡಿ ಇದಕ್ಕೇನೆ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ನಾನು ಒಂದು 4-5 ಎಸಳು ಬೆಳ್ಳುಳ್ಳಿನ ನೋಡಿ ಈ ರೀತಿ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಪೂರ್ತಿಯಾಗಿ ಈಗ ನೈಸ್ ಪೇಸ್ಟ್ ಮಾಡಿ ತರ್ತೀನಿ. ನನಗಂತೂ ಗೊಂಗೂರ ಸೊಪ್ಪಿದು ಚಟ್ನಿ ನೈಸಾಗಿ ಪೇಸ್ಟ್ ಮಾಡಿದರೆ ತುಂಬ ಇಷ್ಟ. ನಾನು ಹೇಳಿದ ಹಾಗೆ ಕೆಲವರು ಎಲ್ಲ ಅದನ್ನು ಹಾಗೇನೆ, ಅಂದರೆ ಇದರ ದಂಟು ಹಾಕದೆ ಖಾಲಿ ಸೊಪ್ಪನ್ನೇ ಹೀಗೆ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೇ ಈ ರುಬ್ಬಿದ ಪೌಡರ್ ಹಾಕಿ ಅದೇ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೇನೆ ತಿಂತಾರೆ. ಬಟ್ ನನಗೆ ಆ ಥರ ಇಷ್ಟ ಇಲ್ಲ. ನಾನು ಈ ಗೊಂಗೂರ ಸೊಪ್ಪಿದು ಚಟ್ನಿ ಇದೇ ಥರ ಮಾಡೋದು. ಸೊ ಇದನ್ನು ಇವಾಗ ನಾನು ರುಬ್ಕೊಂಡು ತರ್ತೀನಿ. ನೋಡಿ ಇಷ್ಟು ಪೇಸ್ಟ್ ಮಾಡ್ಕೊಂಡು ಬಂದರೆ ಸಾಕು. ಅಂದರೆ ತುಂಬ ನುಣ್ಣಗೆ ಅಲ್ಲ, ಒಂದು 90% ನಾನು ಇದನ್ನು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಗ್ಗರಣೆ ರೆಡಿ ಮಾಡ್ಕೊಳ್ತೀನಿ. ಈ ಒಗ್ಗರಣೆಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ತೀನಿ ಅಂತೇಳಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ನಾನು ಸ್ಟವ್ ಆನ್ ಮಾಡಿಕೊಂಡು ಅದೇ ಬಾಣಲೆಯನ್ನಿಟ್ಟಿದ್ದೀನಿ. ಇದೀಗ ಬಾಣಲೆ ಬಿಸಿ ಆಗ್ತಾ ಇದೆ. ಈ ಬಾಣಲೆಗೆ ನಾನು ಒಂದು 4 ಟೀ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತೀನಿ. ಒಂದು 4 ಟೀ ಸ್ಪೂನ್ ಆಗುವಷ್ಟು ಇಲ್ಲಿ ನಾನು ಎಣ್ಣೆ ಹಾಕ್ಕೊಂಡೆ. ಇಲ್ಲಿಗ ನಾನು ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಕಡಲೆಬೇಳೆ, ಹಾಗೆ ಸ್ವಲ್ಪ ಉದ್ದಿನಬೇಳೆ 1/4 ಟೀ ಸ್ಪೂನ್ ಆಗುವಷ್ಟು, ಒಂದು ಗೆಡ್ಡೆ ಆಗುವಷ್ಟು ಇಲ್ಲಿ ನಾನು ಬೆಳ್ಳುಳ್ಳಿನ ಜಜ್ಜಿ ತಗೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆ, ಜೊತೆಗೆ ನಾನೊಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ತಗೊಂಡಿದ್ದೀನಿ. ಅದರ ಜೊತೆ ಒಂದು 3 ಬ್ಯಾಡಗಿ ಮೆಣಸನ್ನು ಕೂಡ ತಗೊಂಡಿದ್ದೀನಿ. ಇದು ಇವಾಗ ಎಣ್ಣೆ ಬಿಸಿ ಆಗಿದೆ. ಇದಕ್ಕೆ ಮೊದಲಿಗೆ ಇವಾಗ ನಾನೊಂದು ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ.
ಈ ರೆಸಿಪಿ ಮಾಡಲಿಕ್ಕೆ ಏನು ಕಷ್ಟದ ಕೆಲಸ ಅಲ್ಲ, ಎಷ್ಟು ಸಿಂಪಲ್ ಅಂದರೆ ತುಂಬ ಸಿಂಪಲ್. ಅಮ್ಮ ನಿಮಗೆ ಈ ರೆಸಿಪಿ ಮಾಡಲಿಕ್ಕೆ ಗೊತ್ತಾಣ್ಣ ಈ ರೆಸಿಪಿ ಎಂಚ ಮಲ್ಪುನ್ ಬಂದು? ಗೊತ್ತಾನು ನನ್ನ ಊರಿಗೂ ಪುರ ಪೋಂಡ ಇರೆಗ್ಲ ಅಲ್ಪ ಮಲ್ಪೊಲಿ ಅದೇ ಅಲ್ಪ ಅಲ್ಪ ತಿಕ್ಕುನು ಒಂಚೂರು ಡೌಟು. ನಮ್ಮ ಅಲ್ಪ ಪೂರ ಮೀನು ಅಂಡ ತಿಕ್ಕೊಂಡು ಈ ಸೊಪ್ಪು ಪೂರ ತಿಕ್ಕುನ ಡೌಟು. ನೋಡ್ಬೋದು ಸಾಸಿವೆ ಚಿಟಪಟ ಅಂತ ಹೇಳಿ ಸಿಡಿತಾ ಇದೆ. ಈ ಟೈಮಲ್ಲಿ ಇದಕ್ಕೆ ನಾನು ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆಯನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಈ ಕಡಲೆಬೇಳೆ ಉದ್ದಿನ ಬೇಳೆ ಸ್ವಲ್ಪ ಹೊತ್ತು ಕೆಂಪಗೆ ಆದ ತಕ್ಷಣ ಇದಕ್ಕೆ ನಾನು ಜೀರಿಗೆ ಕೂಡ ಹಾಕೊಳ್ತಾ ಇದ್ದೀನಿ. ಕೆಂಪಾಂಡ ಅನ್ನದೆ ಇದು ಆಲ್ಮೋಸ್ಟ್ ಈಗ ಕೆಂಪಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಅಂದ್ರೆ 1 ಸ್ಪೂನ್ ಜೀರಿಗೆ ಇಟ್ಟಿದ್ನಲ್ಲ, ಜೀರಿಗೆ ಮತ್ತೆ ಬೆಳ್ಳುಳ್ಳಿನ ಒಟ್ಟಿಗೆ ಹಾಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಬ್ಯಾಡ್ಗೆ ಮೆಣಸನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಕೊನೆಯದಾಗಿ ಕರ್ಬೇವು ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇದೀಗ ಒಗ್ಗರಣೆ ರೆಡಿ ಆಯಿತು. ಚೆನ್ನಾಗಿದೆ ಒಗ್ಗರಣೆ. ಆಹಾ ಎಷ್ಟು ಗಮ್ಮಂತಿದೆ ಗೊತ್ತಾ. ಈಗ ನಾವಿಲ್ಲಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ, ಈ ಗೋಂಗೂರ ಚಟ್ನಿಯನ್ನು ಕೂಡ ಇದಕ್ಕೇನೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಗೋಂಗೂರ ಚಟ್ನಿ ನಾನು ಮಿಕ್ಸಿ ಮಾಡಬೇಕಾದ್ರೆ ಸ್ವಲ್ಪನೂ ನೀರು ಕೂಡ ಆ್ಯಡ್ ಮಾಡ್ಕೊಂಡಿಲ್ಲ, ಹಾಗೇನೆ ಮಿಕ್ಸಿ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ. ಇಷ್ಟೇ ಸಿಂಪಲ್. ಅಮ್ಮ ಚಟ್ನಿ ರೆಡಿ ಆಡು. ನಾನು ಒನಸು ಮಾಡ್ಕೊಂಡು ನಾನು ಒನಸು ಮಾಡ್ತದೆ ಆಯ್ತಾ. ಟೇಸ್ಟ್ ಎಂಚ ಉಂಡು ಒಂದು ಈರು ಎಂಕೆಲ್ಲ ಇನ್ನಿ ಸಬ್ಸ್ಕ್ರೈಬರ್ ನಕ್ಲಿಗೆ ಪನೋಡು. ಓಕೆನಾ? ಓಕೆ ಫ್ರೆಂಡ್ಸ್, ಹಾಗಾದರೆ ಇವತ್ತಿನ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂತೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂತ ಹೇಳಿದರೆ ಎಲ್ಲರೂ ಏನು ಮಾಡಬೇಕು ಹೇಳಿ, ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಬೇಕು. ಹಾಗೆ ನನ್ನ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಇದು ನನ್ನದೊಂದು ದೊಡ್ಡದೊಂದು ರಿಕ್ವೆಸ್ಟ್. ಸೊ ನಂದು ಪ್ರತಿಯೊಂದು ವಿಡಿಯೋನು ನಿಮಗೆಲ್ಲರಿಗೂ ಇಷ್ಟ ಆಗ್ತಿದೆಯಾ ಅದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಬೇಕು, ಗೊತ್ತಾಯಿತಾ. ಹಾಗೆ ನೆಕ್ಸ್ಟ್ ನಾನು ಒಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು.